ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತ ಉಗ್ರನ ಮತ್ತೊಂದು ಫೋಟೋ ರಿವೀಲ್ ಆಗಿದೆ. ಬಾಂಬ್ ಬ್ಲಾಸ್ಟ್ ಬಳಿಕ ಶಂಕಿತ ಉಗ್ರ ಟಿ ಶರ್ಟ್ ಬದಲಿಸಿ ಮುಖಕ್ಕೆ ಮಾಸ್ಕ್ ಹಾಕದೆ ಬಸ್ಸಿನಲ್ಲಿ ಸಂಚರಿಸಿರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ವಿಪಕ್ಷಗಳು ಕಿಡಿಕಾರ್ತಿವೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಬಿಜೆಪಿ ಅವಧಿಯಲ್ಲೇ 6 ಕಡೆ ಬಾಂಬ್ ಸ್ಫೋಟ ಆಗಿದೆ. ಪ್ರಪಂಚ ಹುಟ್ಟಿದಾಗಿನಿಂದ ಇಂಥ ಘಟನೆ ಆಗ್ತಾ ಇದ್ದಾವೆ. ಆದರೆ ಬಿಜೆಪಿ ಅವಧಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿಲ್ವಾ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಂಬ್ ಪ್ರಕರಣ ಆಯಿತು, ಅವರು ಇದನ್ನು ಎಲೆಕ್ಷನ್ ತೊಗೊಂಡೋಗ್ತಾರೆ. ನಾನು ಒಂದು ಎಲೆಕ್ಷನ್ ತೊಗೊಂಡೋಗ್ತೀನಿ. ನಾನು ಅಂದರೆ ನಮ್ಮ ಪಕ್ಷ ತೊಗೊಂಡೋಗ್ತೀವಿ. 25/7/2008 BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು. ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಾಂಬ್ ಸ್ಫೋಟ ಆಯಿತು. ಆಮೇಲೆ 10/4/2010 BS ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟ್ರು, ಸರಣಿ ಬಾಂಬ್ ಸ್ಫೋಟ ಆಯಿತು ಬೆಂಗಳೂರಲ್ಲಿ. ಆಮೇಲೆ 17/4/13 ಇದರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ, ಮಲ್ಲೇಶ್ವರಮಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಆಮೇಲೆ ತುಂಗಾ ಪ್ರಯೋಗ ಬಾಂಬ್ ಅಂತ ಒಂದಾಯಿತು 26/8/22 ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ಆಮೇಲೆ 19/10/22 ಮಂಗಳೂರು ಕುಕ್ಕರ್ ಬಾಂಬ್ ಆಯಿತು. BJP ಸರ್ಕಾರ ಇದ್ದಾಗ ಒಟ್ಟು 6 ಕಡೆ, ಆಮೇಲೆ ಮಂಗಳೂರ್ದು ಹೇಳ್ದೆ ಅಲ್ವಾ, 6 ಕಡೆ ಬಾಂಬ್ ಸ್ಫೋಟ ಆಗಿತ್ತು. ಎಷ್ಟು? ಇದನ್ನು ಎಲೆಕ್ಷನ್ ತೊಗೊಂಡೋಗ್ಬೇಕಾ ಬೇಡವಾ ಅಲ್ವಾ? ಇದು ಪ್ರಪಂಚ ಹುಟ್ಟಿದಾಗ್ಲಿಂದ ಈಗ ಮುಂದಕ್ಕಿರೋವರೆಗೂ ಕ್ರೈಮ್ಸು ಇರುತ್ತೆ. ಆದರೆ ಸರ್ಕಾರ ಗಟ್ಟಿಯಾಗಿದ್ದರೆ ಎಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೋದು. ನಾವು ನಮ್ಮ ಸರ್ಕಾರ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ. ಜನರು ಬರಬಾರದು ಎಂಬ ಉದ್ದೇಶದಿಂದ ಆರ್ ಅಶೋಕ್ ರವರು ಬಾಂಬ್ ಬೆಂಗಳೂರು ಅಂತ ಹೇಳ್ತಾರೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಬಾಂಬ್ ಬೆಂಗಳೂರು ಎಂಬ ಅಶೋಕ್ ಆರೋಪಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ ಸಚಿವ ಗುಂಡೂರಾವ್, ಕರ್ನಾಟಕಕ್ಕೆ ನಿನ್ನೆಯೇ ಬಂಡವಾಳ ಹೂಡಿಕೆಗೆ ಅನುಮೋದನೆಯಾಗಿದೆ. ಇನ್ನು ದೇಶದಲ್ಲಿ ಅತಿ ಹೆಚ್ಚು ಬಂಡವಾಳ ಬರುವ ರಾಜ್ಯ ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಆದರೆ ಈ ಘಟನೆಯನ್ನ ಪರಿಗಣಿಸಿ ಸೂಕ್ತ ತನಿಖೆ ನಡೆಯಲಿದೆ ಎಂದು ತಿರುಗೇಟನ್ನ ಕೊಟ್ಟರು. ಇಲ್ಲ, BJPಯವರು ಕರ್ನಾಟಕ ಕೆಟ್ಟ ಹೆಸರು ತರಬೇಕು, ಭಯ ಸೃಷ್ಟಿ ಮಾಡಬೇಕು ಮತ್ತು ಇಲ್ಲಿ ಜನ ಬರಬಾರ್ದು ಅಂತ ಉದ್ದೇಶ ಇದ್ದರೆ ಈ ಥರ ಹೇಳ್ಕೊಂಡು ತಿರುಗಾಡಿದ್ರೆ ಆಯಿತು. ಯಾಕಂತ ಹೇಳಿದ್ರೆ ಕರ್ನಾಟಕಕ್ಕೆ ಬಂಡವಾಳ ಬರಬಾರ್ದು ಅಂತ ಹೇಳ್ತಾರೆ. ನಿನ್ನೆನೇ ಸಾಕಷ್ಟು ಬಂಡವಾಳ ಹೂಡಿಕೆಗೆ ನಮ್ಮ ರಾಜ್ಯದಲ್ಲಿ ನಿನ್ನೆ ಅಪ್ರೂವ್ ಮಾಡಿದ್ದಾರೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ. ಮತ್ತು ದೇಶದಲ್ಲಿ ಅತಿ ಹೆಚ್ಚು ಬಂಡವಾಳ ಬರ್ತಾ ಇರುವಂಥ ರಾಜ್ಯ ಕರ್ನಾಟಕ. ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ಅತಿ ಹೆಚ್ಚು ಇವತ್ತು ಬಂಡವಾಳ ಸ್ವೀಕಾರ ಆಗ್ತಾ ಇರ್ತಕ್ಕಂಥ ರಾಜ್ಯ ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಅದರಿಂದ ಇವರು BJP ಹೇಳಿದ ತಕ್ಷಣ ಅದೇನು ಒಪ್ಪುವಂಥದ್ದೇನಲ್ಲ. ಆದರೆ ಇಂಥ ಘಟನೆಗಳು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿರಲಿ, ಏನೇ ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಇದರ ಯಾರು ಕಾರಣಕರ್ತರು, ಇದರ ಒಂದು ಷಡ್ಯಂತ್ರ ಏನು, ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಮತ್ತು ಟಿಕೆಟ್ ಹಂಚಿಕೆ ಸಂಬಂಧ ಇವತ್ತು ದೆಹಲಿಯಲ್ಲಿ ನಡೆಯಬೇಕಾಗಿದ್ದಂತಹ ಬಿಜೆಪಿ ಹೈಕಮಾಂಡ್ ಸಭೆ ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಇದಕ್ಕೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿದ BS ಯಡಿಯೂರಪ್ಪ, ಇವತ್ತು ದೆಹಲಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ದೇನೆ. ಈಶ್ವರಪ್ಪ ಮಗ ಕಾಂತೇಶ್ಗೆ ಟಿಕೆಟ್ ಕೊಡೋದಕ್ಕೆ ದೆಹಲಿಯಲ್ಲಿ ಮತ್ತೊಮ್ಮೆ ಪ್ರಯತ್ನ ಪಡ್ತೀನಿ ಅಂತ ತಿಳಿಸಿದರು. ನಾಳೆ ಡೆಲ್ಲಿನಲ್ಲಿ ಚುನಾವಣಾ ಸಮಿತಿ ಸಭೆ ಇತ್ತು, ಕಾರಣಾಂತರದಿಂದ ಮುಂದೋಗಿದೆ. ಹಿಂಗಾಗಿ ನಾಳೆ ಡೆಲ್ಲಿಗೆ ಹೋಗೋದನ್ನು ನಾನು ಕ್ಯಾನ್ಸಲ್ ಮಾಡಿದ್ದೇನೆ. ನಾಳೆ ಇಲ್ಲೇ ಇದ್ದು ಮುಂದಿನ ಕೆಲಸ ಕಾರ್ಯಗಳಿದೆ ನೋಡ್ತೇನೆ. ವಾತಾವರಣ ತುಂಬ ಅನುಕೂಲಕರವಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. 28 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ 25 ಲೋಕಸಭಾ ಆದರೂ ಗೆಲ್ಲಬೇಕು ಅಂತ ಎಲ್ಲ ರೀತಿಯ ಶ್ರಮ ಆಗ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ. ಸರ್, ಪಟ್ಟಿ ಬಿಡುಗಡೆಗೂ ಮುನ್ನ ಹಲವಾರು ಗೊಂದಲಗಳು ಬರ್ತಾ ಇದೆ. ಇದ್ದೇ ಯಾವುದೇ ರಾಜಕೀಯ ಪಕ್ಷದಲ್ಲಿ ಪಟ್ಟಿ ಬಿಡುಗಡೆ ಆಗ ಮುಂಚೆನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ, ಅದು ಸ್ವಾಭಾವಿಕವಾಗಿರುವಂಥದ್ದು. ಆದರೆ ಒಂದು ಸಾರಿ ಪಟ್ಟಿ ಬಿಡುಗಡೆ ಆದಮೇಲೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ. ಪಕ್ಷದ ಹಿತದೃಷ್ಟಿಯಿಂದ ನಮ್ಮ ಉದ್ದೇಶ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡಿ. ಬಿಜೆಪಿಯಲ್ಲಿ ಹಾವೇರಿ ಲೋಕಸಭಾ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ನೀಡುವಂತೆ ಅಭಿಮಾನಿಗಳು ಪಟ್ಟು ಹಿಡಿದಿದ್ರೆ, ಇತ್ತ ಮಾಜಿ ಸಿಎಂ ಬೊಮ್ಮಾಯಿ ಹೆಸರು ಮುನ್ನೆಲೆಗೆ ಬಂದ ಹಿನ್ನೆಲೆ ಪ್ರಹ್ಲಾದ್ ಜೋಶಿ ಕಾರಿಗೆ ಅಭಿಮಾನಿಗಳು ಮುತ್ತಿಗೆಯನ್ನ ಹಾಕಿ ಕಾಂತೇಶ್ಗೆ ಟಿಕೆಟ್ ನೀಡುವಂತೆ ಜೋಶಿಗೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಟಿಕೆಟ್ ಕೊಡದಿದ್ರೆ ಪಕ್ಷೇತರವಾಗಿ ನಿಲ್ಲಿಸಿ ಗೆಲ್ಲಿಸುತ್ತೇವೆ ಎಂದು ಪಟ್ಟು ಹಿಡಿದಿದ್ದಾರೆ. ಇದೇ ಟೈಪ್ ಅವರು ಚೇಷಾವತಿ ಮಾಡಿದರೆ ಶಿವಮೊಗ್ಗ